ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ. ಶಿವ ತಂದೆಯ ನೆನಪಿದೆಯೇ? ಶಿವಬಾಬಾರವರ ವಾಣಿ. ಮುರಳಿಯ ದಿನಾಂಕ 2/8/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 6/12/2023. ಓಂ ನಮಃ ಶಿವಾಯ. ವಿಶ್ವ ಕಲ್ಯಾಣಕಾರಿಯಾಗಿರಿ. ಭಕ್ತರಿಗೆ ಭಾವನೆಯ ಫಲವನ್ನು ಕೊಡುವವರು, ಮಕ್ಕಳಿಗೆ ನಿಶ್ಚಯ ಮತ್ತು ದೃಢತೆಯ ಬಲವನ್ನು ನೀಡುವವರು, ಈ ಸಂಸಾರವನ್ನು ಸಾಕ್ಷಿ ಭಾವದಿಂದ ನೋಡುವ ಶಿಕ್ಷಣವನ್ನು ನೀಡುವವರು. ಸಮಯ ಕಡಿಮೆ ಇದೆ. ಆದ್ದರಿಂದ ಈಗ ಸ್ವಯಂನ ಚೆಕಿಂಗ್ ಮಾಡಿಕೊಂಡು ಬ್ರಹ್ಮ ತಂದೆಯ ಸಮಾನವಾಗುವ ಪ್ರೇರಣೆ ನೀಡುವಂತಹ ಪ್ರಾಣಪ್ರಿಯ ಶಿವಬಾಬಾ ಹೇಳಿದರು. ಒಳ್ಳೆಯದು. ಇಂದು ಇಲ್ಲಿ ಭಕ್ತರು ಯಾರ್ಯಾರು ಬಂದಿದ್ದೀರಿ? ಅವರು ಸ್ವಲ್ಪ ಕೈ ಎತ್ತಿರಿ. ಕೇವಲ ಭಕ್ತರೆಂದು ಕೇಳಿದೆ. ಎಲ್ಲರೂ ಕೈ ಎತ್ತಿದರು. ನೀವೆಲ್ಲರೂ ಭಕ್ತರೇ? ಯಾರ್ಯಾರು ಭಕ್ತರು? ಸತ್ಯವಾದ ಭಕ್ತರು ಯಾರು? ಭಕ್ತ ಎಂದರೆ ಯಾರನ್ನು ಭಕ್ತ ಎನ್ನುತ್ತಾರೆ? ಎಲ್ಲರೂ ಭಕ್ತರೇ ಅಲ್ಲವೇ? ನೀವೆಲ್ಲರೂ ಕೂಡ ಭಕ್ತರೇ? ಸ್ವಲ್ಪ ಯೋಚಿಸಿ. ಭಕ್ತರು ಅಥವಾ ಮಕ್ಕಳು? ಒಳ್ಳೆಯದು. ಈಗ ಮಕ್ಕಳು ಯಾರ್ಯಾರು? ಭಕ್ತರು ಎಲ್ಲರೂ ಆಗಿದ್ದಾರೆ, ಮಕ್ಕಳು ಎಲ್ಲರೂ ಆಗಿದ್ದಾರೆ. ಒಳ್ಳೆಯದು. ಸತ್ಯವಾದ ಮಕ್ಕಳು ಯಾರ್ಯಾರು? ಸತ್ಯವಾದ ಮಕ್ಕಳು. ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಗೊತ್ತಿದೆಯೇ? ಅದು ಏನು? ಸತ್ಯವಂತರು ಎಂದು ಯಾರನ್ನು ಕರೆಯುತ್ತಾರೆ? ತಂದೆ ಹೇಗಿದ್ದಾರೆ? ಸತ್ಯವಂತರಲ್ಲವೇ? ತಂದೆ ಸತ್ಯವಂತರಾದ ಮೇಲೆ ಅವರ ಮಕ್ಕಳು ಹೇಗಿರುತ್ತಾರೆ? ಸತ್ಯವಂತರೇ ಇರುತ್ತಾರಲ್ಲವೇ? ಸತ್ಯವಾದ ಹೃದಯದವರು, ಸ್ವಚ್ಛ ಹೃದಯದವರು, ವಿಶಾಲ ಹೃದಯದವರು ಇರುತ್ತಾರೆ. ಒಳ್ಳೆಯದು. ಈಗ ಯಾರ ಹೃದಯ ವಿಶಾಲವಾಗಿದೆಯೋ ಅವರು ಸ್ವಲ್ಪ ಕೈ ಎತ್ತಿರಿ. ಒಬ್ಬರನ್ನೊಬ್ಬರು ನೋಡಿ ಕೈ ತೋರಿಸುತ್ತಿದ್ದಾರೆ. ಪ್ರಾಮಾಣಿಕವಾಗಿ ತೋರಿಸಿರಿ. ಒಳ್ಳೆಯದು. ಯಾರು ಪ್ರಾಮಾಣಿಕರು ಅವರು ಪ್ರಾಮಾಣಿಕವಾಗಿ ಕೈ ಎತ್ತಿ. ಎಲ್ಲರೂ ಪ್ರಾಮಾಣಿಕರೇ? ನೀವೆಲ್ಲರೂ ತಂದೆಯ ಅತಿ ಪ್ರೀತಿಯ ಅತಿ ಮುದ್ದಿನ ಮಕ್ಕಳು, ಸತ್ಯವಂತರು. ಮನಸ್ಸಿನಲ್ಲಿ ಭಾವನೆ ಇದೆ, ಪ್ರೇಮದ ಅಥವಾ ನೋಡುವ ಭಾವನೆ. ಸತ್ಸಂಗದಲ್ಲೇನಾಗುತ್ತದೆ ಎಂದು? ಆದರೆ ನೋಡುವ ಭಾವನೆಯನ್ನು ಸಹ ತಂದೆ ಪ್ರೇಮದ ಭಾವನೆಯನ್ನಾಗಿ ಬದಲಾಯಿಸುತ್ತಾರೆ. ಚೆಕ್ ಮಾಡುವ ಭಾವನೆಯನ್ನು ತಂದೆ ಪ್ರೇಮದ ಭಾವನೆಯನ್ನಾಗಿ ಬದಲಾಯಿಸುತ್ತಾರೆ. ಒಳ್ಳೆಯದು. ಭಾವನೆ ಎಂದರೇನು? ಭಾವನೆ ಎಲ್ಲರ ಒಳಗೂ ಇದೆಯಲ್ಲವೇ? ಅಥವಾ ಮುಗಿದು ಹೋಗಿದೆಯೇ? ಇದೆಯೇ? ಒಂದು ವೇಳೆ ಭಾವನೆಯೇ ಇಲ್ಲದಿದ್ದರೆ, ಎಲ್ಲಿ ಭಾವನೆ ಇಲ್ಲವೋ ಅಲ್ಲಿ ಭಗವಂತನಿಲ್ಲ, ಮತ್ತು ಎಲ್ಲಿ ಭಗವಂತ ಮತ್ತು ಭಾವನೆ ಇಲ್ಲವೋ ಅಲ್ಲಿ ಭಕ್ತನೂ ಇಲ್ಲ. ಹಾಗಾದರೆ ಭಕ್ತ ಎಂದು ಯಾರನ್ನು ಕರೆಯುತ್ತಾರೆ? ಸತ್ಯವಾದ ಭಕ್ತನ ಗುರುತೇನು? ಭರವಸೆ. ಭಗವಂತನಲ್ಲಿ ಭರವಸೆ ಇಡುವುದು ಸತ್ಯವಾದ ಭಕ್ತನ ಗುರುತಲ್ಲವೇ? ಎಲ್ಲರಿಗೂ ಭರವಸೆ ಇದೆ. ಮತ್ತು ಎರಡನೆಯದು, ಒಂದು ಭರವಸೆ ಮತ್ತು ಎರಡನೆಯದು ವಿಶ್ವಾಸ. ಭರವಸೆ ಪೂರ್ತಿಯಾಗಿ ಕಣ್ಣು ಮುಚ್ಚಿ ಭರವಸೆ. ಏನೇ ಆಗಲಿ, ತಪ್ಪಾದರೂ ಸರಿಯೇ, ಸರಿಯಾದರೂ ಸರಿಯೇ. ವಿಶ್ವಾಸ ಹೇಗೆ? ಒಂದು ಸಣ್ಣ ಮಗು, ಅವನ ತಂದೆ ಅವನನ್ನು ಗಾಳಿಯಲ್ಲಿ ಮೇಲೆ ತೂರಿದಾಗ ಆ ಮಗುವಿಗೆ ವಿಶ್ವಾಸವಿರುತ್ತದೆ. ಅದು ಅಳುವುದಿಲ್ಲ. ಅದೇನು ಮಾಡುತ್ತದೆ? ಮೇಲೆ ತೂರಿದಾಗ ಜೋರಾಗಿ ನಗುತ್ತದೆ. ಏಕೆಂದರೆ ಆ ಪುಟ್ಟ ಮಗುವಿಗೆ ವಿಶ್ವಾಸವಿದೆ. ನನ್ನ ತಂದೆ ನನ್ನನ್ನು ಕೆಳಗೆ ಬೀಳಲು ಬಿಡುವುದಿಲ್ಲ. ಮತ್ತು ಒಂದು ವೇಳೆ ಹೆದರಿದರೆ ಆಗ ಅಳಲು ಪ್ರಾರಂಭಿಸುತ್ತದೆ. ವಿಶ್ವಾಸವಿದ್ದರೆ ಆಟವಾಡಲು ಪ್ರಾರಂಭಿಸುತ್ತದೆ. ಈಗ ವಿಶ್ವಾಸದ ಮಾತು ಬಂತು. ತಂದೆಯ ಮೇಲೆ ಯಾವ ಮಕ್ಕಳಿಗೆ ವಿಶ್ವಾಸವಿದೆ? ಈಗ ವಿಶ್ವಾಸವನ್ನು ನಿಶ್ಚಯ ಎಂದು ಹೇಳಬಹುದು. ಎಲ್ಲರಿಗೂ ಇದೆಯೇ? ವಿಶ್ವಾಸವಿದೆಯೇ? ಭರವಸೆಯು, ವಿಶ್ವಾಸವು, ಭಾವನೆಯು ಎಲ್ಲವೂ ಇದೆಯೇ? ಒಂದು ವೇಳೆ ವಿಶ್ವಾಸವಿದ್ದರೆ ಏನೇ ಆದರೂ ತಪ್ಪಾಗಲು ಸಾಧ್ಯವಿಲ್ಲ ಎಂಬ ವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು. ಬಾಬಾ ಯಾವುದನ್ನು
ತಪ್ಪಾಗಿ ಮಾಡುವುದಿಲ್ಲ. ಈ ವಿಶ್ವಾಸ, ಈ ದೃಢ ನಿಶ್ಚಯ, ಇದು ಪೂರ್ತಿಯಾಗಿ ನಂತರ ಕಣ್ಣು ಮುಚ್ಚಿ ಯೋಚಿಸಿ. ಮುಳುಗಿದರೂ ನೀವು ಜವಾಬ್ದಾರರಾಗುವುದಿಲ್ಲ, ಆ ತಂದೆ ಆಗುತ್ತಾರೆ. ಈಜಿದರೂ ತಂದೆಯೇ ಆಗುತ್ತಾರೆ, ಮುಳುಗಿದರೂ ತಂದೆಯೇ ಆಗುತ್ತಾರೆ. ಏನೇ ಆದರೂ ಜವಾಬ್ದಾರರು ತಂದೆಯೇ ಆಗಿರುತ್ತಾನೆ. ಆದರೆ ಅದಕ್ಕಾಗಿ ವಿಶ್ವಾಸ, ದೃಢ ನಿಶ್ಚಯ, ಭರವಸೆ ಬೇಕು. ಅರ್ಧ ಇದೆ, ಅರ್ಧ ಇಲ್ಲ ಎಂದಲ್ಲ. ಆಗ ಅರ್ಧದಲ್ಲೇ ಮುಳುಗುತ್ತಿರುತ್ತೀರಿ, ಈಜಲು ಸಾಧ್ಯವಾಗುವುದಿಲ್ಲ. ಬಾಬಾ, ನಿಮ್ಮ ಮೇಲೆ ನಿಶ್ಚಯವಿದೆ, ನಿಮ್ಮ ಮೇಲೆ ಪಕ್ಕಾ ನಿಶ್ಚಯವಿದೆ. ಈ ಮಾತನ್ನು ಹೇಳುತ್ತೀರಿ, ನಿಮ್ಮ ಮೇಲೆ ನಿಶ್ಚಯವಿದೆ. ಆದರೆ ನೀವು ಏನು ಹೇಳುತ್ತೀರೋ ಅದರ ಮೇಲೆ ನಿಶ್ಚಯವಿಲ್ಲ. ನೀವು ಏನು ಮಾತನಾಡುತ್ತೀರೋ ಅದರ ಮೇಲೆ ನಿಶ್ಚಯವಿಲ್ಲ. ನಿಶ್ಚಯ ಎಂದರೇನು? ನಿಶ್ಚಯ ಎಂದರೆ ಕಣ್ಣು ಮುಚ್ಚಿಕೊಳ್ಳುವುದು. ಆಗ ನೀವು ಕೇವಲ ವಾಣಿಯಿಂದ ಹೌದು ಬಾಬಾ, ನೀವು ಹೇಳಿದಂತೆ ಎನ್ನುವುದಲ್ಲ, ಆದರೆ ಒಳಗಿನಿಂದ ಹೃದಯವು ಚುಚ್ಚುತ್ತಿರಬಾರದು. ಆಗ ಬಾಬಾ ಏನು ಹೇಳುತ್ತಾರೆ? ಪೂರ್ಣ ಭರವಸೆ ಇಲ್ಲ, ಇನ್ನು ಪೂರ್ಣ ವಿಶ್ವಾಸವಿಲ್ಲ, ಇನ್ನು ಪೂರ್ಣ ಭರವಸೆಯೂ ಬಂದಿಲ್ಲ, ಪೂರ್ಣ ಭಾವನೆಯೂ ಇಲ್ಲ. ಇದೆ, ಇಲ್ಲ ಎಂದು ಹೇಳುವುದಿಲ್ಲ. ಆದರೆ ಶೇಕಡವಾರು ಪರ್ಸೆಂಟೇಜ್ನಲ್ಲಿದೆ ಎಂದು ಹೇಳುತ್ತಾರೆ. ಅದರಲ್ಲಿ ಪರ್ಸೆಂಟೇಜ್ ಸಂಖ್ಯೆಗಳು ಬರುತ್ತವೆ. ಹೇಗೆ ತಂದೆಯ ಪ್ರೀತಿ ಎಲ್ಲರಿಗೂ ಇದೆಯಲ್ಲವೇ? ಎಲ್ಲರಿಗೂ ಇದೆ. ಬಾಬಾ ಎಂದಿಗೂ ಇದನ್ನು ನೋಡುವುದಿಲ್ಲ, ಒಬ್ಬರಿಗೆ ಹೆಚ್ಚು ನೀಡಿದ್ದಾರೆ ಮತ್ತು ನಿಮಗೆ ಕಡಿಮೆ ನೀಡುತ್ತಾರೆ, ನಿಮಗೆ ಕಡಿಮೆ ನೀಡಿದ್ದಾರೆ ಮತ್ತು ನಿಮಗೆ ಹೆಚ್ಚು ನೀಡುತ್ತಾರೆ ಎಂದು. ಹೀಗೆ ಎಂದಿಗೂ ಆಗಿಲ್ಲ. ತಂದೆಯ ತಕಡಿ ನಿಖರವಾಗಿದೆ. ನಿಮ್ಮ ಅಳತೆ ಮತ್ತು ತೂಕದಲ್ಲಿ ವ್ಯತ್ಯಾಸವಿರಬಹುದು, ಆದರೆ ಎಂದಿಗೂ ತಂದೆಯ ಅಳತೆ ಮತ್ತು ತೂಕದಲ್ಲಿ 1%, 1 ಇಂಚಿನಷ್ಟು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ನೀವು ಏನೇ ಮಾಡಿದರೂ, ಎಷ್ಟು ಮಾಡಿದರೂ, ಹೇಗೆ ಮಾಡಿದರೂ ಅಷ್ಟೇ ಅಳತೆ ತೂಕವಿರುತ್ತದೆ, ಅಷ್ಟೇ ಇರುತ್ತದೆ. ಒಳ್ಳೆಯದು. ಈ ಭಾವನೆಯಿಂದಲೂ ಯೋಚಿಸಬೇಡಿ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದು ಸಿಗುತ್ತದೆ ಎಂದು. ಫಲಕ್ಕೆ ಏಕೆ ಹೆದರಬೇಕು? ಫಲಕ್ಕಲ್ಲ. ಒಂದು ವೇಳೆ ತಂದೆಯ ಮೇಲೆ ನಿಶ್ಚಯ, ವಿಶ್ವಾಸ, ದೃಢ ಸಂಕಲ್ಪ ಇದ್ದರೆ ನಂತರ ಬಿಟ್ಟು ಬಿಡಿ. ತಂದೆ ಕುಳಿತಿದ್ದಾರೆ. ಈ ಸೃಷ್ಟಿಯಲ್ಲಿ ಯಾರಿಗೂ ಅಕಲ್ಯಾಣವಾಗಿಲ್ಲ, ಆಗುವುದೂ ಇಲ್ಲ. ಯಾರದ್ದೋ ಕರ್ಮದ ಲೆಕ್ಕಾಚಾರಗಳು ಚುಕ್ತವಾಗುತ್ತಿವೆ, ಇನ್ನು ಯಾರದ್ದೋ ಪ್ರಾರಂಭವಾಗಿವೆ. ಯಾರದ್ದೋ ಸ್ವಲ್ಪ ಬಾಕಿ ಇದೆ, ಇನ್ನು ಯಾರದ್ದೋ ಬಹಳಷ್ಟು ಬಾಕಿ ಇದೆ. ಯಾರದ್ದೋ ಬರಲಿವೆ, ಇನ್ನು ಯಾರದ್ದೋ ಹೋಗಿವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ದಿನ ಒಂದೇ ರೀತಿ ಇರುವುದಿಲ್ಲ. ಯಾವಾಗಲೂ ಗಮನಿಸಿ, ಒಬ್ಬರು ದೊಡ್ಡ ಸಂತೋಷದಲ್ಲಿ ಕುಣಿಯುತ್ತಿದ್ದಾರೆ, ಇನ್ನೊಬ್ಬರು ದುಃಖದಲ್ಲಿದ್ದಾರೆ. ಇದರ ಅರ್ಥ ಗೊತ್ತಿದೆಯೇ? ಇದರ ಅರ್ಥ ಅವರು ಸಂತೋಷದಲ್ಲಿ ಕುಣಿಯುತ್ತಿದ್ದಾರೆ ಎಂದಲ್ಲ. ಎಂದಾದರೊಮ್ಮೆ ಸಮಯ, ಸಂಕಲ್ಪ, ಕರ್ಮ ಪ್ರತಿಯೊಬ್ಬರ ಮುಂದೆ ಬಂದೇ ಬರುತ್ತವೆ. ಹಾಗಾದರೆ ನಾವು ಏನು ಮಾಡಬೇಕು? ಏನೇ ಆಗಲಿ, ತೊಂದರೆಯಲ್ಲಿದ್ದರೂ ಹೇಳಿ, ಬಾಬಾ, ನಮಗೆ ನಿಮ್ಮ ಮೇಲೆ, ನಿಮ್ಮ ಡ್ರಾಮಾದ ಮೇಲೆ ಸಂಪೂರ್ಣ ನಿಶ್ಚಯವಿದೆ. ಏನೇ ಆಗುತ್ತಿದ್ದರೂ ಒಳ್ಳೆಯದೇ ಆಗುತ್ತಿದೆ. ಏನೇ ಆಗಿದೆಯೋ ಅದು ತುಂಬಾ ಒಳ್ಳೆಯದಾಗಿತ್ತು ಮತ್ತು ಏನೇ ಆಗಲಿದೆಯೋ ಅದು ಅತ್ಯಂತ ಶ್ರೇಷ್ಠವಾಗಿದೆ. ಈಗ ಏನಾಗಲಿದೆ ಎಂಬ ಚಿಂತೆಯಿಂದಲೂ ಮುಕ್ತರಾಗಿ. ಈಗ ಯಾರಾದರೂ ದುಃಖದಲ್ಲಿದ್ದರೆ ಮಕ್ಕಳು ಹೇಳುತ್ತಾರೆ, ಈಗ ಏನು ಒಳ್ಳೆಯದಿದೆ? ಇಷ್ಟು ದುಃಖವಿದೆ, ಇದು ಒಳ್ಳೆಯದೇ? ಒಳ್ಳೆಯದೇ? ಈ ದುಃಖವು ಹರಿದು ಹೊರಗೆ ಹೋಗುತ್ತಿದೆ, ಏಕೆಂದರೆ ಸುಖದ ಪ್ರಪಂಚ ಬರುತ್ತಿದೆಯಲ್ಲವೇ? ಎಲ್ಲರೂ ಹೇಳುತ್ತಾರೆ, ಈ ಪ್ರಪಂಚದಲ್ಲಿ ಬಹಳ ದುಃಖವಿದೆ ಎಂದು. ಒಳ್ಳೆಯದು. ಎಲ್ಲರೂ ಯಾರ್ಯಾರು ದುಃಖದಲ್ಲಿದ್ದೀರಿ ಸ್ವಲ್ಪ ಕೈ ಎತ್ತಿರಿ. ಈ ಪ್ರಪಂಚದಿಂದ ದುಃಖಿತರಾದವರು ಯಾರ್ಯಾರು? ತೊಂದರೆಯಲ್ಲಿರುವವರು ಯಾರ್ಯಾರು? ದುಃಖದಲ್ಲಿದ್ದೀರಾ? ಅರೆ ವಾ! ತಂದೆಯನ್ನು ಭೇಟಿಯಾಗುವ ಮಕ್ಕಳು ದುಃಖಿತರಾದರೆ ದುಃಖದಲ್ಲಿರುವವರು ಯಾರ್ಯಾರು? ನೀವೆಲ್ಲರೂ ಸುಖವಾಗಿದ್ದೀರಾ? ಸುಖವಾಗಿದ್ದೀರಾ? ಬಹುಪಾಲು ಸುಖವಾಗಿದ್ದೀರಾ? ಸುಖವಾಗಿದ್ದೀರಾ? ಪಕ್ಕ.
ದುಃಖದಲ್ಲಂತೂ ಇಲ್ಲ ಅಲ್ಲವೇ? ಒಳ್ಳೆಯದು. ದುಃಖ ಯಾರ್ಯಾರಿಗಿದೆ? ಸ್ವಲ್ಪ ಕೈ ತೋರಿಸಿ. ಇದೇನಾ? ಇದೇನಾ? ದುಃಖಿಗಳೂ ಇದ್ದಾರೆ. ಆದರೆ ಯಾರು ಸುಖವಾಗಿದ್ದೀರೋ ಅವರು ನಿಮಗಾಗಿ ಚೆನ್ನಾಗಿ ಚಪ್ಪಾಳೆ ತಟ್ಟಿರಿ. ತುಂಬಾ ಒಳ್ಳೆಯದು, ಒಳ್ಳೆಯದು. ಸ್ವಲ್ಪ ಸಂತೋಷವಾಯಿತೆ? ಸಂತೋಷ ಬಂತೆ? ಚಪ್ಪಾಳೆ ತಟ್ಟಿದ್ದರಿಂದ ಸ್ವಲ್ಪ ಸಂತೋಷ ಸಿಕ್ಕಿತೆ? ನಾವು ಸಾಕ್ಷಿಯಾಗಿ ನೋಡಿದರೆ ಎಲ್ಲವೂ ಚೆನ್ನಾಗಿಯೇ ಕಾಣಿಸುತ್ತದೆ, ಎಲ್ಲವೂ ಚೆನ್ನಾಗಿಯೇ ಗೋಚರಿಸುತ್ತದೆ. ಯಾವ ದೃಷ್ಟಿಯಿಂದ ನೋಡುತ್ತೇವೆಯೋ ಸಂಸಾರವೂ ಹಾಗೆಯೇ ಕಾಣಿಸುತ್ತದೆ. ನೀವು ಸ್ವಲ್ಪ ಸಂತೋಷದಿಂದ ಎಲ್ಲರನ್ನೂ ನೋಡಿ, ನಮ್ರತೆಯಿಂದ ಎಲ್ಲರನ್ನೂ ನೋಡಿ, ನಿಮ್ಮ ದೃಷ್ಟಿಯನ್ನು ಬದಲಾಯಿಸಿ ನೋಡಿ, ನಿಮ್ಮ ವೃತ್ತಿಯನ್ನು ಬದಲಾಯಿಸಿ ನೋಡಿ. ಆಗ ನಿಮಗೆ ಈ ಸಂಸಾರದಲ್ಲಿ ಯಾರೆಲ್ಲಾದರೂ ಕೊರತೆ ಕಾಣಿಸುತ್ತದೆಯೇ ಎಂದು ಒಂದು ಕ್ಷಣದಲ್ಲಿ ದೃಷ್ಟಿಯಿಂದ ಸೃಷ್ಟಿ ಪರಿವರ್ತನೆಯಾಗುತ್ತದೆ. ಹೇಗೆ? ದೃಷ್ಟಿಯಿಂದ ಸೃಷ್ಟಿ ಪರಿವರ್ತನೆ ಹೇಗೆ ಆಗುತ್ತದೆ? ದೃಶ್ಯ ಬದಲಾಗುತ್ತದೆ, ನೋಡುವ ದೃಷ್ಟಿಕೋನ ಬದಲಾಗುತ್ತದೆ. ನೀವು ಎಲ್ಲಾದರೂ ಕಾಡಿಗೆ ಹೋಗಿ ನೀವು ಬಹಳ ಚೆನ್ನಾಗಿ ನೋಡಿದಿರಿ, ವಾ, ಈ ಗಿಡ ಮರಗಳು ಎಷ್ಟು ಸುಂದರವಾಗಿವೆ, ಇವು ನನ್ನೊಂದಿಗೆ ಮಾತನಾಡುತ್ತಿವೆ, ಇವು ನನ್ನ ಗೆಳೆಯರು, ನೋಡಿ ಎಷ್ಟು ಚೆನ್ನಾಗಿವೆ, ಇವು ಒಂದಕ್ಕೊಂದು ಹೇಗೆ ಚರ್ಚೆ ಮಾಡುತ್ತಿವೆ, ಇವು ಎಷ್ಟು ಒಳ್ಳೆಯ ನೆರಳನ್ನು ಕೊಡುತ್ತಿವೆ. ನೀವು ಮಾತನಾಡಿ, ಇಡೀ ಕಾಡಿನೊಂದಿಗೆ ಮಾತನಾಡಿ, ಗಿಡ ಮರಗಳೊಂದಿಗೆ ಮಾತನಾಡಿ, ನಿಮಗೆ ಸುಖ ಸಿಗುತ್ತದೆ, ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಈಗ ನೀವು 2 ನಿಮಿಷಗಳ ಕಾಲ ದೃಷ್ಟಿಯನ್ನು ಬದಲಾಯಿಸಿ ಯೋಚಿಸಿ, ಅರೆ, ನಾನು ಎಲ್ಲಿಗೆ ಬಂದೆ? ಇಲ್ಲಿ ಪೂರ್ತಿ ನಿರ್ಜನವಾಗಿದೆ. ಎಲ್ಲಿಂದಲ್ಲಾದರೂ ಸಿಂಹ ಬಂದು ಬಿಟ್ಟರೆ ಎಲ್ಲಿ ನನ್ನನ್ನು ಅದು ತಿಂದು ಬಿಡುವುದು, ಎಲ್ಲಿ ನನಗೆ ನಷ್ಟವಾಗುವುದು, ನನ್ನ ನಂತರ ಬೇರೆ ಎಲ್ಲರ ಗತಿ ಏನು? ನೋಡಿದ್ದೀರಾ? ಏನು ಬದಲಾಯಿತು? ಏನು ಬದಲಾಯಿತು? ದೃಷ್ಟಿಕೋನ. ನೋಡಿದಿರಿ, ಯೋಚಿಸಿದಿರಿ, ವಿಚಾರ ಮಾಡಿದಿರಿ, ಭಯದಿಂದಲೇ ಮುಕ್ತರಾಗಿದ್ದೀರಿ ಮತ್ತು ಭಯಕ್ಕೆ ಒಳಗಾಗಿದ್ದೀರಿ. ನೀವು ನೋಡಿದ್ದೀರಲ್ಲವೇ? ನೋಡಲೇಬೇಡಿ, ಅಷ್ಟೇ. ನಿಮ್ಮ ಯಾತ್ರೆಯಲ್ಲಿ ನಡೆಯುತ್ತಾ ಇರಿ. ಇವು ಜೀವನದ ಸೈಡ್ ಸೀನ್. ಸೈಡ್ ಸೀನ್ ಎಂದರೆ ಏನೆಂದು ಗೊತ್ತಿದೆಯೇ? ಎಲ್ಲಾದರೂ ಪ್ರವಾಸಕ್ಕೆ ಹೋದಾಗ ಕಿಟಕಿಯಿಂದ ಹೊರಗೆ ಇಣುಕಿ ನೋಡುತ್ತೀರಲ್ಲವೇ? ಏನಿದೆ ಒಳ್ಳೆಯದು, ಏನಿದೆ ಕೆಟ್ಟದ್ದು. ಈಗ ಸುಂದರವಾದ ತೋಟ ಬಂತು, ಈಗ ಕಾಡು ಬಂತು, ಈಗ ವಾಸನೆ ಇತ್ತು, ಈಗ ದುರ್ವಾಸನೆ ಇತ್ತು, ಈಗ ಸುಗಂಧ ಸಿಗುತ್ತಿದೆ, ಈಗ ಪೂರ್ತಿ ಒಣಗಿತ್ತು, ಮತ್ತು ಈಗ ಹಸಿರು ಬಂತು, ಮಳೆ ಬಂತು, ನಂತರ ಬಿಸಿಲು ಬಂತು. ನೋಡಿದಿರಾ? ಎಲ್ಲವನ್ನೂ ನೋಡಿದಿರಲ್ಲವೇ? ಎಲ್ಲವನ್ನೂ ನೋಡಿದಿರಿ. ಆದರೆ ನೀವು ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಬೇಕು? ನೀವು ಬಿಸಿಲಿನಲ್ಲಿ ಇಳಿದು ಬಸ್ಸಿನಿಂದ ನೋಡುತ್ತೀರಾ, ಸ್ವಲ್ಪ ಬಿಸಿಲು ಕಾಯಿಸಿಕೊಳ್ಳುತ್ತೇನೆ, ಅಥವಾ ಮಳೆ ಬಂತು ಸ್ವಲ್ಪ ಮಳೆಯಲ್ಲಿ ಸ್ನಾನ ಮಾಡುತ್ತೇನೆ ಎಂದು? ಹಾಗೆಯೇ ಇಲ್ಲ ತಾನೆ? ನಿಮ್ಮ ಯಾತ್ರೆ ಇದೆ, ನೀವು ನೋಡುತ್ತಾ ನೋಡುತ್ತಾ ಅದನ್ನು ಯಾತ್ರೆ ಹೋಗುತ್ತೀರಿ. ನಿಮ್ಮ ಯಾತ್ರೆಯನ್ನು ಪೂರೈಸಬೇಕು. ತಂದೆ ಸಹಾಯ ಮಾಡಬಹುದು, ಸಹಯೋಗ ಕೊಡಬಹುದು, ದಾರಿ ತೋರಿಸಬಹುದು. ನಡೆಯಬೇಕಾದವರು ನೀವು, ಹೆಜ್ಜೆ ಇಡಬೇಕಾದವರು ನೀವು, ಓಡಬೇಕಾದವರು ನೀವು. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದಿರಿ, ಸಾಕಾರದಲ್ಲಿ ನೋಡಿದ್ದೀರಲ್ಲವೇ? ಬದಲಾಗಿ ಬಂದಿದ್ದರೂ ಸಹ ಬ್ರಹ್ಮ ತಂದೆಯಲ್ಲೇನು ನೋಡಿದಿರಿ? ಎಷ್ಟು ಸೈಡ್ ಸೀನ್ಗಳನ್ನು ಎದುರಿಸಿದರು. ಬ್ರಹ್ಮ ತಂದೆ ಹೇಗಿದ್ದರು? ಇಲ್ಲ, ಹೇಗಿದ್ದಾರೆ? ಒಂದು ಕ್ಷಣದಲ್ಲಿ ಬ್ರಹ್ಮ ತಂದೆ ಏನು ಮಾಡಿದರು? ಅವರದಂತೂ ಅತಿ ದೊಡ್ಡ ಬಲಿದಾನವಾಗಿದೆ. ಆದರೆ ಒಂದು ಕ್ಷಣದಲ್ಲಿ ಒಂದೇ ಬಾರಿ ಹೇಳಿದರು, ಬಾಬಾ, ನಾನು ನಿಮ್ಮವನು, ಎಲ್ಲವೂ ನಿಮ್ಮದು, ಎಲ್ಲವೂ. ಇಂದು ಬ್ರಹ್ಮ ತಂದೆಯ ಕಾರಣದಿಂದ ಇಡೀ ಸಂಸಾರವು ತಂದೆಯೊಂದಿಗೆ ಮಿಲನವನ್ನು ಆಚರಿಸುತ್ತಿದೆ. ಇಡೀ ವಿಶ್ವ. ಅವರು ಒಂದು ಬಾರಿಯೂ ಯೋಚಿಸಲಿಲ್ಲ ಏನಾಗುವುದು ಎಂದು, ಏನಾಗಬೇಕು ಎಂದು. ಒಂದು ಬಾರಿ ಸಂಕಲ್ಪ ಮಾಡಿ, ಎಂದಿಗೂ ಒಂದು ಕ್ಷಣಕ್ಕೂ ಇದು ಬರಲಿಲ್ಲ, ಎಲ್ಲಿ ನನ್ನಿಂದ ತಪ್ಪಾಗಿಲ್ಲ ತಾನೆ, ನಾನು ಎಲ್ಲಿಯೂ ತಪ್ಪು ಮಾಡಿಲ್ಲ ತಾನೆ, ಒಂದು ಕ್ಷಣಕ್ಕೂ ಬರಲಿಲ್ಲ. ಎಲ್ಲರ ಸ್ವಭಾವ ಸಂಸ್ಕಾರಗಳು ಘರ್ಷಣೆಯಾದವು.
ಆದರೂ ಅವರು ಬಗ್ಗಲಿಲ್ಲ. ಒಳ್ಳೆಯದು. ಶರೀರ ಬಿಟ್ಟು ಹೋಗುವ ಮೊದಲು ಸಂಕಲ್ಪ ಮಾಡಿದರು. ಬಾಬಾ, ನಾನು ನನ್ನ ಜೀವನವನ್ನು ನಿಮಗೆ ಸಮರ್ಪಣೆ ಮಾಡಿದ್ದೇನೆ. ನೀವು ನೋಡಿ, ಇವರು ನಿಮ್ಮ ಮಕ್ಕಳು. ಆಗಲೂ ಯಜ್ಞ ನಡೆಯುತ್ತಲೇ ಇತ್ತು. ಯಜ್ಞ ನಿಲ್ಲಲಿಲ್ಲ. ಏಕೆ ನಿಲ್ಲಲಿಲ್ಲ? ಏಕೆಂದರೆ ಬ್ರಹ್ಮ ತಂದೆಗೆ ಸಂಪೂರ್ಣ ನಿಶ್ಚಯವಿತ್ತು, ನಾನು ಕೇವಲ ನಿಮಿತ್ತನಾಗಿದ್ದೇನೆ. ಮಾಡಿಸುವವರು ಕುಳಿತು ಮಾಡಿಸುತ್ತಿದ್ದಾರೆ. ಇದು ಸಂಪೂರ್ಣ ನಿಶ್ಚಯ. ಎಲ್ಲವೂ ಸರಿಯಾಯಿತು. ಬ್ರಹ್ಮ ತಂದೆ ಕೇವಲ ಒಬ್ಬರ ಬಗ್ಗೆ ಯೋಚಿಸಲಿಲ್ಲ. ಬ್ರಹ್ಮ ತಂದೆ ಇಡೀ ಸೃಷ್ಟಿಯ ಗಮನ ಹರಿಸಿದರು. ಇದು ಬ್ರಹ್ಮ ತಂದೆಯ ಗುರುತು. ಆದ್ದರಿಂದ ಸೃಷ್ಟಿಯ ರಚಯಿತ ಎಂದು ಕರೆಯಲಾಯಿತು. ಬ್ರಹ್ಮ ತಂದೆಯ ಮುಂದೆ ಪರೀಕ್ಷೆಗಳು ಬರಲಿಲ್ಲ ಎಂದಲ್ಲ. ಹಳೆಯ ಮಕ್ಕಳು ಯಾರ್ಯಾರು ಜ್ಞಾನದಲ್ಲಿದ್ದಾರೋ, ಅಜ್ಞಾನಿಗಳಾಗಿದ್ದಾರೋ, ಯಾರಿಗೂ ಬಂದಿರದಂತಹ ಪರೀಕ್ಷೆಗಳು ಬಂದವು. ಆದರೆ ಕಿಂಚಿತ್ತೂ ಅಲುಗಾಡಲಿಲ್ಲ. ಇಂತಹ ಸಂಕಲ್ಪಗಳ ಮಹಾವೀರರಾಗಿ ಅಂಗದನಂತೆ ಪಾದವನ್ನಿಟ್ಟರು ಎಂದರೆ ಯಾವುದೇ ಪರೀಕ್ಷೆಯು ಅವರನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಇದು ಬ್ರಹ್ಮ ತಂದೆಯ ಗುರುತು. ಮತ್ತು ನಾವು ಪದೇ ಪದೇ ಹೇಳುತ್ತೇವೆ, ಫಾಲೋ ಬ್ರಹ್ಮ ಬಾಬಾ. ಬ್ರಹ್ಮ ತಂದೆಯನ್ನು ಅನುಸರಿಸುವುದು ಎಂದರೆ ನಿಮ್ಮ ತನು, ನಿಮ್ಮ ಧನ ಎಲ್ಲವನ್ನೂ ಸ್ವಾಹ ಮಾಡಿ ಎಂದಲ್ಲ. ಇಲ್ಲ, ಬಾಬಾ ಈ ಬೇಡಿಕೆಯನ್ನು ಯಾರ ಮುಂದೆಯೂ ಇಟ್ಟಿಲ್ಲ. ನಿಮ್ಮ ಇಚ್ಛೆ ಇದೆ, ನಿಮ್ಮ ಸಂಕಲ್ಪವಿದೆ. ಆದರೆ ಒಂದು ಬಾರಿ ಯಾವ ಸಂಕಲ್ಪವನ್ನು ಮಾಡಿದಿರೋ, ನಿರ್ಧರಿಸಿದಿರೋ, ಅದು ಯಾರೇ ಆಗಿರಲಿ, ನಂತರ ಅದರ ಮೇಲೆ ನಿಂತುಕೊಳ್ಳಿ. ಅಲುಗಾಡಬೇಡಿ. ನಂತರ ಅಲುಗಾಡಬಾರದು. ಅಲುಗಾಡಿದರೆ ಖಂಡಿತ ಮಾಯೆ ಬಡಿಯುತ್ತದೆ. ರಾವಣ ಬಡಿಯುತ್ತಾನೆ. ದೇಹದ ಅಭಿಮಾನ ಬಡಿಯುತ್ತದೆ. ಮತ್ತು ಗಟ್ಟಿಯಾಗಿ ನಿಂತರೆ ಅಷ್ಟೇ. ನೀವು ಗಟ್ಟಿಯಾಗಿರಿ. ನಿಮ್ಮನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಕರ್ಮವನ್ನು ನೋಡಿ, ತಂದೆಯ ಪ್ರೇಮವನ್ನು ನೋಡಿ, ಇಡೀ ಸಂಸಾರದ ಕಲ್ಯಾಣವನ್ನು ನೋಡಿ. ಕಲ್ಯಾಣ ಯಾವುದರಲ್ಲಿದೆ? ವಿಶ್ವ ಕಲ್ಯಾಣಕಾರಿಯಾಗಿರಿ. ಇಡೀ ವಿಶ್ವದ ಕಲ್ಯಾಣಕಾರಿಗಳು. ನೆನಪಿಡಿ, ವಿಶ್ವ ಕಲ್ಯಾಣಕಾರಿಯ ಭಾವನೆಯೇ ಇಡೀ ವಿಶ್ವದ ಕಲ್ಯಾಣ ಮಾಡಬಲ್ಲದು. ಒಬ್ಬಿಬ್ಬರ ಕಲ್ಯಾಣ ಮಾಡುವ ಭಾವನೆ ಎಂದಿಗೂ ಇಡೀ ವಿಶ್ವದ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಅಲ್ಲವೇ? ಆಗ ಸಂಕಲ್ಪ ಮಾಡಿ, ನಾನು ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ಇಡೀ ವಿಶ್ವದ ಕಲ್ಯಾಣ ಮಾಡುವುದು, ಇಡೀ ಸಂಸಾರದ ಕಲ್ಯಾಣ ಮಾಡುವುದು. ನೀವು ಯಾರ ಬಗ್ಗೆ ಚಿಂತಿಸುತ್ತೀರೋ ಅವರ ಕಲ್ಯಾಣವೂ ಆಗುವುದು. ಆದರೆ ಯಾರ ಬಗ್ಗೆ ಚಿಂತಿಸುತ್ತೀರೋ ಅವರದ್ದೇ ಆಗಲಿ ಎನ್ನುವುದು ಎಂದಿಗೂ ಸಾಧ್ಯವಿಲ್ಲ. ಸಂಕಲ್ಪ ಮಾಡುವುದಾದರೆ ವಿಶ್ವ ಕಲ್ಯಾಣಕಾರಿಯ ಸಂಕಲ್ಪ ಮಾಡಿ. ಮತ್ತು ಮಹಾನ್ ಆತ್ಮಗಳು ಎಂದಿಗೂ ಸಣ್ಣ ಪುಟ್ಟ ಪರೀಕ್ಷೆಗಳಿಂದ ಹೆಜ್ಜೆ ಹಿಂದೆ ಇಡುವುದಿಲ್ಲ, ಗಾಬರಿಯಾಗುವುದಿಲ್ಲ, ಹೆದರುವುದಿಲ್ಲ. ಪ್ರತಿಯೊಬ್ಬ ಮಗುವು ನಿಮ್ಮ ಹೃದಯವನ್ನು ಕೇಳಿರಿ. ಇಂದಿನಿಂದ ಕೇವಲ ನೀವು ಮಕ್ಕಳು ನಿಮಗಾಗಿ 1 ಗಂಟೆ ಕುಳಿತು, 2 ಗಂಟೆ ಕುಳಿತು ಕೇವಲ ನಿಮಗಾಗಿ ಸಮಯ ಕೊಡಬೇಕು. ನಿಮ್ಮನ್ನು ನೀವೇ ಕೇಳಿಕೊಳ್ಳಬೇಕು, ನನ್ನ ದಾರಿ ಸರಿ ಇದೆಯೇ? ನಾನು ಸರಿಯಾದ ಹಾದಿಯಲ್ಲಿದ್ದೇನೆಯೇ? ಇಂದಿನಿಂದ ಇದು ಎಲ್ಲರಿಗೂ ಮುಂದಿನ ಬಾರಿಯವರೆಗಿನ, ಅಂದ್ರೆ ನೆಕ್ಸ್ಟ್ ಟೈಮ್ ಬಾಬಾ ಬರೋವರೆಗೂ ಇದು ಮನೆಗೆಲಸ, ಹೋಮ್ ವರ್ಕ್. ಪ್ರತಿಯೊಬ್ಬರು 1 ಗಂಟೆ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಿ, ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಿ. ಕುಳಿತು ವಿಚಾರ ಮಾಡಿ, ನಾನು ಸರಿಯಾಗಿದ್ದೇನೆಯೇ? ವಿಶ್ವ ಕಲ್ಯಾಣಕಾರಿಯ ಲೆಕ್ಕಾಚಾರದಲ್ಲಿ ನಾನು ಸರಿ ಇದ್ದೇನೆಯೇ? ನಾನು ತಂದೆಯ ಆಜ್ಞಾಕಾರಿ ನಿಷ್ಠಾವಂತ ಸುಪುತ್ರನಾಗಿದ್ದೇನೆಯೇ? ನಿಮ್ಮನ್ನು ನೀವೇ ಕೇಳಿ, ನಿಮ್ಮೊಂದಿಗೆ ನೀವೇ ಮಾತನಾಡಿ. ಕೇವಲ ಕುಳಿತುಕೊಳ್ಳಬೇಕು. ಕೇವಲ 1 ಗಂಟೆ ನಿಮ್ಮೊಂದಿಗೆ ನೀವು ಮಾತನಾಡುವಾಗ ಆ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಯಾವುದೇ ವಿಜ್ಞಾನದ ಸಾಧನಗಳು ಇರಬಾರದು, ಏನೂ ಇರಬಾರದು. ಕೇವಲ ನಿಮ್ಮೊಂದಿಗೆ ನೀವು ಮಾತನಾಡಿ ಮತ್ತು ಪ್ರತಿದಿನ ಮಾತನಾಡಿ. 1 ದಿನ ಉತ್ತರ ಸಿಗುವುದಿಲ್ಲ, 2ನೇ ದಿನವೂ ಸಿಗುವುದಿಲ್ಲ, 3ನೇ ದಿನವೂ ಸಿಗುವುದಿಲ್ಲ. 4ನೇ ದಿನ ನಿಮಗೆ ಒಳಗಿನಿಂದ ಧ್ವನಿ ಬರುತ್ತದೆ, ನಿಮಗಾಗಿ ಯಾವ ಮಾರ್ಗ ಸರಿ ಇದೆ, ಯಾವುದು ತಪ್ಪು ಎಂದು.
ಕೇವಲ ನೀವು ಕುಳಿತುಕೊಳ್ಳಬೇಕು. ನೀವು ಕುಳಿತುಕೊಳ್ಳಿ. ಮೊದಲು 5 ನಿಮಿಷ ಓಂ ಮಾಡಿ, 5 ನಿಮಿಷ ಓಂಕಾರ ಮಾಡಿ, ಅದರ ನಂತರ ಪೂರ್ತಿಯಾಗಿ ಶಾಂತಿಯಲ್ಲಿ ಹೋಗಿಬಿಡಿ. ಸಂಪೂರ್ಣವಾಗಿ ಯಾವುದೇ ಗೀತೆ ವಾದ್ಯಗಳಿಲ್ಲ, ಏನೂ ಇಲ್ಲ, ಮೌನ. ಏನನ್ನು ಕೇಳಿಸಿಕೊಳ್ಳಬಾರದು. ನಂತರ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಾವು ದಾರಿಯನ್ನು ಹೊರಗೆ ಹುಡುಕುತ್ತಿದ್ದೇವೆ, ಅಲೆಯುತ್ತಿದ್ದೇವೆ, ಆದರೆ ನಮ್ಮನ್ನು ನಾವೇ ಕೇಳಲೇ ಇಲ್ಲ. ಎಂದಿಗೂ ನಮ್ಮೊಂದಿಗೆ ನಾವೇ ಮಾತನಾಡಲಿಲ್ಲ, ಎಂದಿಗೂ ತಂದೆಯೊಂದಿಗೆ ಕುಳಿತು ಮಾತನಾಡಲಿಲ್ಲ. ಹಾಗಾದರೆ ದಾರಿ ಎಲ್ಲಿಂದ ಸಿಗುತ್ತದೆ? ಮಾತನಾಡಿರಿ. ಎಲ್ಲ ಜನರೊಂದಿಗೆ ಮಾತನಾಡುತ್ತೀರಿ ಅಲ್ಲವೇ? ಬೇರೆ ಬೇರೆಯಾಗಿ ಪರಸ್ಪರ ಎಲ್ಲರೂ ಮಾತನಾಡುತ್ತೀರಿ, ಆಗ ಗೊಂದಲಕ್ಕೊಳಗಾಗಿ ಆಗುತ್ತೀರಿ. ಬೇರೆ ಬೇರೆಯವರ ಮಾತು ಕೇಳಿದರೆ ಗೊಂದಲಕ್ಕೊಳಗಾಗಿಯೇ ಆಗುತ್ತೀರಿ. ಕಿವಿ ಮುಚ್ಚಿ, ಕಣ್ಣು ಮುಚ್ಚಿ, ಬಾಯಿಯೂ ಮುಚ್ಚಿಕೊಂಡು ಅಷ್ಟೇ, ಅಂದ್ರೆ ಕರ್ಮೇಂದ್ರಿಯಗಳನ್ನೆಲ್ಲ ಬಂದ್ ಮಾಡಿ 1 ಗಂಟೆ ಕುಳಿತುಕೊಳ್ಳಿ. ಮತ್ತು ಯಾವ ಧ್ವನಿ ಬರುತ್ತದೆಯೋ ಅದನ್ನು ಕೇಳಿ. ಒಂದು ಧ್ವನಿ ಬಂದ ತಕ್ಷಣ ಎದ್ದು ಓಡಬಾರದು. ನನಗೆ ಈ ಧ್ವನಿ ಬಂತು, ಈ ಧ್ವನಿ ಬಂತು ಎಂದಲ್ಲ, ಹಾಗೆ ಎದ್ದು ಓಡಬೇಡಿ. ಇಲ್ಲ, ಕೇಳಿ, ಕುಳಿತುಕೊಳ್ಳಿ. ಶ್ರದ್ಧೆ ಇರಬೇಕು. ಇರಬಹುದು, ಅದು ಕೇವಲ 1 ಅಂಶವನ್ನು ಮಾತ್ರ ಹಾಕಿರಬಹುದು, ಪೂರ್ಣ ಅಂಶ ಹೊರಗಾಕಿರಲಿಕ್ಕಿಲ್ಲ. ದ್ವಂದ್ವಕ್ಕೂ ಒಳಗಾಗಬಹುದು. ಪೂರ್ಣ ಮಾತನ್ನು ಕೇಳಿ. ತಂದೆ ನಿಮಗೆ ಏನು ಹೇಳಲು ಬಯಸುತ್ತಾರೆ? ಚೆನ್ನಾಗಿ ಕೇಳಿ, ಏಕೆಂದರೆ ಸಮಯ ಕಡಿಮೆ ಇದೆ. ತಂದೆ ಹೋಗುವ ಸಮಯ ಬಂದಿದೆ, ಬರುವ ಸಮಯ ಬಂದಿಲ್ಲ, ಹೋಗುವ ಸಮಯ ಬಂದಿದೆ, ಪರಂಧಾಮಕ್ಕೋಗುವ ಸಮಯ ಬಂದಿದೆ. ನೀವು ಒಂದು ವೇಳೆ 1 ಗಂಟೆ ಕುಳಿತು ಪ್ರತಿದಿನ ಮಾತನಾಡಿದರೆ ನಿಮ್ಮ ಸೇವೆಯಲ್ಲಿ 100 ಪಟ್ಟು ಬಲ ಸಿಗುತ್ತದೆ ಮತ್ತು 100 ಪಟ್ಟು ಫಲವೂ ಸಿಗುತ್ತದೆ. ಹೇಗೆ ಬೆಳಗ್ಗೆ 1 ಬಾರಿ ಚೆನ್ನಾಗಿ ಊಟ ಮಾಡುತ್ತೀರಲ್ಲವೇ, ಆಗ ಇಡೀ ದಿನ ಹೇಗಿರುತ್ತದೆ? ಶಕ್ತಿ ಸಿಗುತ್ತದೆ, ಬಲ ಸಿಗುತ್ತದಲ್ಲವೇ? ನಂತರ ಸಂಜೆ ಊಟ ಮಾಡಿದರೇನಾಗುವುದು? ಮತ್ತೆ ಶಕ್ತಿ ಇದೆ ಅಲ್ಲವೇ? ಹಾಗಾದರೆ ಇದು ಆತ್ಮದ ಭೋಜನವಾಗಿದೆ. ದುರ್ಬಲರಾಗಲು ಬಿಡುವುದಿಲ್ಲ, ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ನೋಡಿ ಮಕ್ಕಳೇ, ನಿಮ್ಮನ್ನು ನೀವೇ ನೋಡಿ ಅಷ್ಟೆ, ಮತ್ತು ಯಾರನ್ನೂ ನೋಡಬೇಡಿ. ನಿಮ್ಮ ಯಾತ್ರೆಯನ್ನು ನೋಡಿ. ಈ ಜೀವನದ ಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ನಡೆಯುತ್ತಿದ್ದಾರೆ. ಒಂದು ವೇಳೆ ಯಾರಾದರೂ ದುರ್ಬಲರಾಗಿ ಪದೇ ಪದೇ ಬೀಳುತ್ತಿದ್ದರೆ, ಪದೇ ಪದೇ ಕೆಳಗೆ ಬೀಳುತ್ತಿದ್ದರೆ, ಮತ್ತು ನೀವು ಅವರನ್ನು ಪದೇ ಪದೇ ಎತ್ತಲು ಹೋಗುತ್ತಿದ್ದರೆ, ಮತ್ತೆ ಬೀಳುತ್ತಿದ್ದಾರೆ, ಮತ್ತೆ ಹೇಳುತ್ತಿದ್ದೀರಿ, ಮತ್ತೆ ಬೀಳುತ್ತಿದ್ದಾರೆ ಎಂದರೆ ಅವರ ಯಾತ್ರೆಯಂತೂ ತಪ್ಪಿಯೇ ಹೋಯಿತು. ನಿಮ್ಮ ಭಾಗ್ಯವು ನಿಮ್ಮೊಂದಿಗೆ ಮುನಿಸಿಕೊಂಡಿತು. ನೀವು ಸಹ ನಿಮ್ಮ ಪಾತ್ರಕ್ಕೆ ಅಡ್ಡಗೆರೆ ಎಳೆದುಕೊಂಡಿರಿ. 1 ಬಾರಿ ಸಂಭಾಳಿಸಿಕೊಂಡಿರಿ, 2ನೇ ಬಾರಿ, 3ನೇ ಬಾರಿ ಸಂಭಾಳಿಸಿಕೊಂಡಿರಿ ಅಷ್ಟೇ. ನಂತರ ಬಿಟ್ಟು ಬಿಡಿ. ಅವರನ್ನು ನಾವು ಎತ್ತಿಕೊಂಡು ಬರುತ್ತೇವೆ, ನೀವು ಎತ್ತಬೇಡಿ. ಇದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ನೀವು ಮುಂದೆ ನಡೆಯಿರಿ, ಓಡಿರಿ, ವೇಗವನ್ನು ಜಾಸ್ತಿ ಮಾಡಿಕೊಳ್ಳಿ. ಯಾರು ಎತ್ತುತ್ತಾರೆ ಎನ್ನುವುದನ್ನು ಬಿಟ್ಟು ಬಿಡಿ. ಭರವಸೆ ಇಟ್ಟು ನೋಡಿ, ವಿಶ್ವಾಸವನ್ನಿಟ್ಟು ನೋಡಿ. ಎತ್ತಲಿಲ್ಲ, ನಡೆಸಲಿಲ್ಲ ಎಂದರೆ ಆಗ ಹೇಳಿ, ಅವರ ಪಾತ್ರಕ್ಕೆ ಅನುಗುಣವಾಗಿ ನೀವು ಇದರಲ್ಲಿ. ಮತ್ತೆ ಹೀಗೆ ಹೇಳಬೇಡಿ, ನೀವು ಅವರನ್ನು ಹೇಗೆ ಎತ್ತಿದಿರಿ? ನೀವು ಹೇಳಿದ್ದೀರಿ, ನಾನು ಸ್ವಯಂ ಹೇಳುತ್ತೇನೆ ಎಂದು. ನೀವು ಬೇರೆಯವರನ್ನು ಎತ್ತಲು ಕಳುಹಿಸಿದಿರಿ ಎಂದು ಕಳುಹಿಸಿದಿರಲ್ಲವೇ? ಏಕೆ ಕಳುಹಿಸುವುದಿಲ್ಲ? ತಂದೆಗೆ ಎಲ್ಲರೂ ಮಕ್ಕಳೇ. ಮೇಲೆತ್ತಲು ಯಾರನ್ನಾದರೂ ಕಳುಹಿಸಿಯೇ ಕಳುಹಿಸುತ್ತಾರೆ. ಯಾರು ಹಿಂದಿನಿಂದ ಓಡಿ ಬರುತ್ತಿದ್ದಾರೋ ಅವರು ಎತ್ತಿಕೊಂಡು ಹೋಗುತ್ತಾರೆ. ನಂತರ ನೀವು ಮಕ್ಕಳು ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಸಮಯ ಕಡಿಮೆ ಇದೆ. ಸಮಯದ ವೇಗ ಎಷ್ಟು ತೀವ್ರವಾಗಿದೆ ಎಂದರೆ, ನಿಮ್ಮ ಪಾದದ ಕೆಳಗಿನಿಂದ ಸಮಯವು ಮರಳಿನಂತೆ ಜಾರುತ್ತಿದೆ ಮತ್ತು ನಿಮಗೆ ಗೊತ್ತಾಗುತ್ತಲೂ ಇಲ್ಲ. ಸಮಯವು ಮರಳಿನಂತೆ ಜಾರುತ್ತಿದೆ ಎನ್ನುವುದು ನಿಮಗೆ ಗೊತ್ತಾಗಲೇ ಇಲ್ಲ. ಮಲಗಿದ್ದೀರಿ. ಯಾವ ನಿದ್ರೆಯಲ್ಲಿ? ಇನ್ನು ಇದೆಯಲ್ಲವೇ? 7-8 ವರ್ಷ ಇದೆಯಲ್ಲವೇ? ಇನ್ನು 10-12 ವರ್ಷ ಇದೆಯಲ್ಲವೇ ಎಂದು? ಯಾರಿಗೆ 10-12 ವರ್ಷವಿದೆ? ಈ ಸಂಸಾರದಲ್ಲಿ ಯಾವುದೇ ಆತ್ಮನಿಗೂ 10-12 ವರ್ಷವಿಲ್ಲ.
10-12 ವರ್ಷ ಬಿಡಿ, ಒಂದು ದಿನವೂ ಇಲ್ಲ. ಒಂದು ದಿನ ಬಿಡಿ, ಒಂದು ಗಂಟೆಯೂ ಇಲ್ಲ. ಮತ್ತು ಒಂದು ಗಂಟೆ ಬಿಡಿ, ಒಂದು ನಿಮಿಷವೂ ಇಲ್ಲ. ನೀವು 10-12 ವರ್ಷಗಳಿಗಾಗಿ ಕಾಯುತ್ತಿದ್ದೀರಿ. ಯಾರು, ಯಾವಾಗ, ಎಲ್ಲಿ, ಯಾರನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಯಾರ ಮೇಲೂ ಭರವಸೆ ಇಲ್ಲ. ಆದ್ದರಿಂದ ಬಾಬಾ ನಿಮಗೇಕೆ ಹೇಳುತ್ತಿದ್ದಾರೆ? ಏನನ್ನೂ ಯೋಚಿಸಬೇಡಿ, ಅಷ್ಟೇ ಮಾಡಿಬಿಡಿ, ಎಲ್ಲವನ್ನೂ ಬಿಡಿ. ಮತ್ತು ಇದನ್ನು ಹೇಳುತ್ತಾರೆ, ತಂದೆಯಂತೂ ದಾರಿ ತೋರಿಸಿದರು. ನಿಮಗೆ ನಡೆಯಲು ಇಷ್ಟವಿಲ್ಲವೆಂದರೆ ನಿಮ್ಮೊಂದಿಗೆ ಅವಶ್ಯವಾಗಿ ಬಲವಂತ ಮಾಡಬೇಡಿ. ಇದನ್ನು ಎಲ್ಲರೂ ಗಮನವಿಟ್ಟು ಕೇಳಿ. ಒಂದು ವೇಳೆ ತಂದೆ ಹೀಗೆ ಮಾಡಿ ಎಂದು ಹೇಳಿದರೂ ನಿಮ್ಮ ಮನಸ್ಸು ಒಪ್ಪದಿದ್ದರೆ, ಇಲ್ಲ ನಾನು ಹೀಗೆ ಮಾಡಲು ಇಷ್ಟಪಡುವುದಿಲ್ಲ ಬಾಬಾ, ಅಥವಾ ಹೀಗೆ ಮಾಡಲು ಬಯಸುವುದಿಲ್ಲ ಬಾಬಾ ಎಂದರೆ, ಆ ಸಮಯದಲ್ಲಿ ತಂದೆಯ ಮಾತನ್ನು ಖಂಡಿತ ಕೇಳಬೇಡಿ. ನಿಮ್ಮ ಹೃದಯದ ಮಾತನ್ನು ಕೇಳಿ. ಹೃದಯ ಏನ್ ಹೇಳುತ್ತದೆ? ನಂತರ ತಂದೆ ತಾವಾಗಿಯೇ ಏನನ್ನು ಮಾಡಿಸಬೇಕು, ಹೇಗೆ ಮಾಡಿಸಬೇಕು, ಆ ತಂದೆ ಕುಳಿತಿದ್ದಾರೆ. ಬಾಬಾ ಮಾಡಿಸುತ್ತಾರೆ, ಏಕೆ ಮಾಡಿಸುವುದಿಲ್ಲ? ಬೀಜಕ್ಕೆ ಗೊತ್ತಿದೆಯಲ್ಲವೇ? ಬೀಜಕ್ಕೆ ಗೊತ್ತಿದೆ ಯಾವ ಕಾಂಡದ ಮೇಲೆ ಈಗ ಯಾವ ಕೊಂಬೆಯನ್ನು ತೆಗೆಯಬೇಕು, ಅಥವಾ ಯಾವ ಎಲೆಯನ್ನು ತೆಗೆಯಬೇಕು, ಅಥವಾ ಯಾವ ಕಾಂಡವನ್ನು ತೆಗೆಯಬೇಕು ಎಂದು. ಆದ್ದರಿಂದ ಹೌದು, ಅಷ್ಟೇ ಹೇಳುತ್ತಾರೆ. ಎಂದಿಗೂ ನಂತರ ಹೀಗೆ ಪಶ್ಚಾತ್ತಾಪವಾಗಬಾರದು. ಬಾಬಾ, ನೀವು ನನಗೆ ಹೇಳಿದ್ದೀರಲ್ಲವೇ ನಾನು ಕೇಳಲಿಲ್ಲ ಎಂದು. ಈ ಎಲ್ಲಾ ಚಿಂತೆಗಳನ್ನು ಹೃದಯದಿಂದ ತೆಗೆದುಹಾಕಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳಿ. ಯಾವುದು ಚೆನ್ನಾಗನಿಸುತ್ತದೆಯೋ ಅಷ್ಟೇ ಮಾಡುತ್ತಾ ಮುಂದೆ ಸಾಗಿ. ಯಾವುದು ಸತ್ಯವೆನಿಸುತ್ತದೆಯೋ ಅಷ್ಟೇ ಅದರೊಂದಿಗೆ ನಡೆಯುತ್ತಾ ಸಾಗಿ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ಹೌದು, ಇಂದು ನಾನು ನಿಶ್ಚಯದಲ್ಲಿದ್ದೇನೆ, ನಾಳೆ ಮತ್ತೆ ಯಾರದ್ದೋ ಮಾತು ಕೇಳಿ ಸ್ವಲ್ಪ ಸಂಶಯ ಬಂತು. ಹಾಗಲ್ಲ, ಇಂದು ಜೋಶ್ನಲ್ಲಿದ್ದೀರಿ. ಹೌದು, ಇಂದು ಸರಿ ಇದೆ, ಪೂರ್ತಿ ಪಕ್ಕ ಆಗಿದೆ. ನಾಳೆ ಮತ್ತೆ ಸಡಿಲವಾದಿರಿ. ಹಾಗಲ್ಲ, ಅಷ್ಟೇ ನಿಮ್ಮನ್ನು ನೀವು ಫಿಕ್ಸ್ ಮಾಡಿಕೊಳ್ಳಿ. ನಂತರ ಅಲುಗಾಡಬಾರದು. ಸರಿ ತಾನೆ? ಅರ್ಥವಾಯಿತೆ? ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳಿ. ನನ್ನ ಹೃದಯಕ್ಕೇನೋ ಬೇಕು? ನಾನು 84 ಜನ್ಮಗಳವರೆಗೆ ಅಲೆಯುತ್ತಲೇ ಇದ್ದೆ. ಈ ಸಂಬಂಧಗಳನ್ನು ನಾನು 84 ಬಾರಿ ನಿಭಾಯಿಸಿದ್ದೇನೆ. ಪೂರ್ತಿಯಾಗಿ ಸಮರ್ಪಣೆ ಮಾಡಲು ನನ್ನ ಬಳಿ ಇರುವುದು ಒಂದೇ ಜನ್ಮ. ಒಂದೇ ಜನ್ಮವಿದೆ, ಮುಂದಿನ ಜನ್ಮ ಇರುವುದೇ ಇಲ್ಲ. ಮುಂದಿನ ಜನ್ಮದಲ್ಲಿ ಪ್ರಾರಬ್ಧವನ್ನು ಅನುಭವಿಸುತ್ತೇವೆ. ಒಂದೇ ಜನ್ಮ, ಸಮರ್ಪಣೆ ಒಂದೇ ಅಷ್ಟೇ. ಮತ್ತು ಎರಡನೆಯದಿಲ್ಲ. ಇಲ್ಲವೇ ಇಲ್ಲ ಎಂದ ಮೇಲೆ ಎಲ್ಲಿಂದ ತರುತ್ತೀರಿ? ಮತ್ತು ನಾನು ಇದನ್ನು ಯೋಚಿಸಬೇಕು. ಈಗ ನಾನು ಮುಂದಿನ ಜನ್ಮದಲ್ಲಿ ಸತ್ಯಯುಗದಿಂದ ಮತ್ತು 5000 ವರ್ಷಗಳ ಯಾತ್ರೆಯನ್ನು ಪೂರೈಸಬೇಕು. ಬಾಬಾ ಇರುವುದಿಲ್ಲ, ಅದರಲ್ಲಿ ಭಗವಂತ ಸಿಗುವುದಿಲ್ಲ. ಇದನ್ನು ಯೋಚಿಸಿ ನಿಶ್ಚಯ ಮಾಡಿಕೊಳ್ಳಿ. ಇದನ್ನು ಯೋಚಿಸಿ ಸಮರ್ಪಣೆ ಮಾಡಿರಿ. 5000 ವರ್ಷಗಳಲ್ಲಿ ನಾನು ಮನುಷ್ಯಾತ್ಮಗಳ ಜೊತೆಯಲ್ಲೇ ಇರಬೇಕು, ತಂದೆಯ ಜೊತೆಯಲ್ಲ, ಮನುಷ್ಯಾತ್ಮಗಳ ಜೊತೆಯಲ್ಲೇ ಇರಬೇಕು. ಇದನ್ನು ಯೋಚಿಸಿ ಸಮರ್ಪಣೆ ಮಾಡಿ. ಅಷ್ಟೇ. ಈ ಒಂದೇ ಜನ್ಮ ನನ್ನ ಬಳಿ ಇದೆ. ಈ ಜನ್ಮದ ಎಷ್ಟೋ ಆಯುಷು ಕಳೆದು ಹೋಗಿದೆ. ಎಷ್ಟು ಆಯಸ್ಸು ಕಳೆದು ಹೋಗಿದೆ. ಉಳಿದಿರುವುದು ಸ್ವಲ್ಪವೇ ನಿಮ್ಮ ಬಳಿ ಇದೆ. ಬಾಬಾ ನನಗೆ ಪೂರ್ತಿ ಯುವಕ ಮಕ್ಕಳೇ ಬೇಕು ಎಂದು ಹೇಳಲಿಲ್ಲ ಅಲ್ಲವೇ? ನೀವು ಹೇಗಿದ್ದೀರೋ, ಎಂತಿದ್ದೀರೋ, ಹೇಗಾದರೂ ಇರಿ ಅಷ್ಟೇ. ತಂದೆಯ ಮಕ್ಕಳಾಗಿದ್ದೀರಿ. ತಂದೆಗೆ ಇದು ಬೇಕು ಮತ್ತು ಇನ್ನೇನೂ ಬೇಕಿಲ್ಲ. ಆದ್ದರಿಂದ ಸಮರ್ಪಣೆ 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 ಮಾಡುವುದಾದರೆ ಹೃದಯದಿಂದ ಸಮರ್ಪಣೆ ಮಾಡಿ. ಏಕೆಂದರೆ ಬಾಬನಿಗೆ ಹೃದಯ ಬೇಕು, ಕೇವಲ ಹೃದಯ ಬೇಕು, ಸ್ವಚ್ಛ ಹೃದಯ ಬೇಕು. ಹೀಗೆ ಒಳಗಡೆ ಸ್ವಲ್ಪ ತೊಂದರೆ, ದುಃಖ ಅಥವಾ ತಳಮಳಗೊಂಡು ಹಾಗಲ್ಲ, ಬ್ರಹ್ಮ ತಂದೆಯಂತೆ ಯೋಚಿಸಲೇ ಇಲ್ಲ ಅಷ್ಟೇ. ನಿಮ್ಮ ಹೃದಯದ ಮಾತು ಕೇಳಿ, ಒಳಗಿನ ಧ್ವನಿ ಕೇಳಿ ಮತ್ತು ತಂದೆಯ ಕೈಯನ್ನು ಎಷ್ಟು ಗಟ್ಟಿಯಾಗಿ ಹಿಡಿಯಿರಿ ಎಂದರೆ ಯಾವುದೇ ಪರೀಕ್ಷೆಯು ನಿಮ್ಮನ್ನು ತಳಮಳಗೊಳಿಸಲು, ಅಲುಗಾಡಿಸಲು ಸಾಧ್ಯವಾಗಬಾರದು. ಅಲುಗಾಡಬಾರದು, ಓಡಬೇಕು. ಸಮಯ ಕಡಿಮೆ ಇದೆ.
ಇದನ್ನು ಯಾವುದೇ ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಅರೆ, ಇವರು ಯಾವಾಗಿನಿಂದಲೂ ಇದೇ ಮಾತನ್ನು ಹೇಳುತ್ತಿದ್ದಾರೆ. ಹಿಂದೇನಾದರೂ ಹೊಸ ವಿಷಯವಿದೆಯೇ? ಇಲ್ಲ. ಎಲ್ಲವನ್ನೂ ಬಿಟ್ಟು ಬಿಡಿ, ಒಂದೊಂದು ಮೂಲೆಯನ್ನು ಸ್ವಚ್ಛಗೊಳಿಸಿ. ಸರಿ ತಾನೆ? ಪಕ್ಕಾ ವಾಗ್ದಾನ? ಪಕ್ಕ. ಸದಾ ಖುಷಿಯಾಗಿರಿ, ಖುಷಿಯಲ್ಲಿ ಕುಣಿಯಿರಿ, ಖುಷಿಯಲ್ಲಿ ಹಾಡಿರಿ. ನೀವು ಹೇಗಿದ್ದೀರೋ, ಯಾರೇ ಆಗಿದ್ದರೂ ತಂದೆ ಯಾವಾಗಲೂ ಜೊತೆಗಿದ್ದಾರೆ. ಜೊತೆಗಿರುವವರು ಮತ್ತು ಜೊತೆಯಲ್ಲೇ ನಡೆಯುವವರು, ಇದು ತಂದೆಯ ವಾಗ್ದಾನವಾಗಿದೆ. ಜೊತೆಯ ವಾಗ್ದಾನವನ್ನು ತಂದೆ ಎಂದಿಗೂ ಮುರಿಯುವುದಿಲ್ಲ. ಸದಾ ಜೊತೆಗಿರುವವರು. ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಕ್ರೋಧ ಮುಕ್ತ ಭವ. ಎಲ್ಲರೂ ನಿಕ್ರೋಧಿಗಳಾಗಿದ್ದೀರಾ? ಕ್ರೋಧ ಇಲ್ಲದವರಾಗಿದ್ದೀರಾ? ಏನು ತಿಳಿಯುತ್ತೀರಿ? ಕ್ರೋಧದ ಮೇಲೆ ವಿಜಯ ಸಾಧಿಸಿದ್ದೀರಾ? ಸ್ವಲ್ಪವೂ ದೇಹದ ಅಭಿಮಾನ ಅಥವಾ ದರ್ಪ ಇರಬಾರದು. ಸಂಪೂರ್ಣ ನಿರ್ಮಾಣ ಚಿತ್ತರಾಗಿರಿ. ಯಾರಾದರೂ ಬೈದರೂ ಸಹ, ಸುಳ್ಳು ಆರೋಪ ಹೊರಿಸಿದರೂ ಸಹ, ಆದರೆ ನಿಮಗೆ ಕೋಪ ಬರಬಾರದು. ಕೋಪ ಬರಲು ಇವೇ ಎರಡು ವಿಷಯಗಳಿರುತ್ತವೆ. ಒಬ್ಬರು ಸುಳ್ಳು ಹೇಳಿದಾಗ, ಎರಡನೆಯದು ನಿಂದನೆ ಮಾಡಿದಾಗ. ಇಂತಹ ಪರಿಸ್ಥಿತಿಯಲ್ಲೂ ಕೋಪ ಬರಬಾರದು. ಹಾಗಿದ್ದೀರಾ? ಅಪಕಾರ ಮಾಡುವವರಿಗೂ ಉಪಕಾರ ಮಾಡುವುದು ಇದೇ ಬ್ರಾಹ್ಮಣರ ಕರ್ಮವಾಗಿದೆ. ಅವರು ಬೈದರೆ ನೀವು ಅಪ್ಪಿಕೊಳ್ಳಿ, ಇದೇ ಕಮಾಲ್. ನಿಂದನೆ ಮಾಡುವವರನ್ನು ಮನಸ್ಸಿನಿಂದ ಸತ್ಯವಾದ ಮಿತ್ರರೆಂದು ಭಾವಿಸಿ, ಬಾಯಿಯಿಂದಲ್ಲ. ಹೀಗೆ ಆಗಿದ್ದೀರಾ? ಯಾವಾಗ ಇಂತಹ ಪರಿವರ್ತನೆಯಾಗುವುದು, ಆಗ ವಿಶ್ವದ ಮುಂದೆ ಪ್ರಸಿದ್ಧವಾಗುವುದು. ಪ್ರಪಂಚವು ಯಾವುದು ಸಾಧ್ಯವಿಲ್ಲ ಎಂದು ತಿಳಿಯುತ್ತದೆಯೋ ಅದನ್ನು ನೀವು ಮಾಡಿ ತೋರಿಸಿ. ಆಗ ಹೇಳುತ್ತಾರೆ, ಕಮಾಲ್. ಒಳ್ಳೆಯದು. ಓಂ ನಮಃ ಶಿವಾಯ.